ಇನ್ನು ಬೆಂಗಳೂರಿನಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ತೆ ಅಮ್ಮ. ಹೇಳಿ ಸರ್, ತಮ್ಮ ಪ್ರಶ್ನೆ. ನಮಸ್ತೆ. ನಮಸ್ತೆ. ನಮಗೆ ನಂದು ಮೇಷರಾಶಿ ಭರಣಿ ನಕ್ಷತ್ರ ಯಾವ ತರ ಇದೆ ಅಂತ ಕೇಳ್ಬೇಕಲ್ಲಮ್ಮ. ಸರಿ, ಮೇಷ ಭರಣಿ ನಕ್ಷತ್ರ. ಮೇಷರಾಶಿಯವರಿಗೆ ಈ ಬಾರಿ ತುಂಬಾ ಮಧ್ಯಮ ಫಲ ಇದೆ. ಅಂದ್ರೆ ಈ ಗ್ರಹಣದ ಅನಿಷ್ಟ ಫಲಗಳು ತುಂಬಾ ಕಡಿಮೆ ಇದೆ ಅವರಿಗೆ ಅಂತಲೇ ಹೇಳ್ಬಹುದು. ನಾವು ಈ ಸಂದರ್ಭದಲ್ಲಿ ಒಂದು ಉಲ್ಲೇಖ ಮಾಡಿಬಿಡ್ತೀನಿ. ಸಿಂಹರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ, ಅದರಿಂದಾಗಿ ಮೇಷ, ಕರ್ಕಾಟಕ, ಧನು, ಕುಂಭ ಈ ರಾಶಿಯವರಿಗೆ, ಅಂದ್ರೆ ಮೇಷರಾಶಿ ಅಂದ್ರೆ ಅಶ್ವಿನಿ ಭರಣಿ ಮೇಷರಾಶಿಯ ಕೃತಿಕಾ ನಕ್ಷತ್ರದವರಿಗೆ, ಹಾಗೆ ಕರ್ಕಾಟಕ ರಾಶಿಯವರಿಗೆ ಅಂದ್ರೆ ಆಶ್ಲೇಷ ಇತ್ಯಾದಿ ನಕ್ಷತ್ರದವರಿಗೆ, ಧನು ರಾಶಿ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಈ ನಕ್ಷತ್ರದ ಧನು ರಾಶಿಯವರಿಗೆ ಮತ್ತು ಕುಂಭ ರಾಶಿಯವರಿಗೆ, ಧನಿಷ್ಠ, ಪೂರ್ವಭದ್ರ, ಉತ್ತರಭದ್ರ ಈ ರಾಶಿಯ ಈ ನಕ್ಷತ್ರದ ಕುಂಭ ರಾಶಿಯವರಿಗೆ ಹೆಚ್ಚಿನ ಅನಿಷ್ಟಗಳು ಇರೋಲ್ಲ. ಮಧ್ಯಮ ಫಲ ಅಂತ ಹೇಳಿ ಹೇಳ್ಬೋದು. ಹೆಚ್ಚಿಗೆ ಗಾಬರಿ ಆಗ್ಬೇಕಾಗಿಲ್ಲ, ತುಂಬಾ ಕಡಿಮೆ ಅನಿಷ್ಟ ಇರುತ್ತೆ ಅಂತ ಹೇಳ್ಬೋದು. ಸರಿ, ಇನ್ನು ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳ್ಕೋಬೇಕಾಗತ್ತೆ. ಈಗ ಬೆಂಗಳೂರಿನಿಂದ ಅರುಣ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಅರುಣ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ನನ್ನ ಪ್ರಶ್ನೆ, ನನ್ಗೆ ಒಂದು ಮೂರು ವರ್ಷದಿಂದ ಹೆಲ್ತ್ ಇಶ್ಯೂ ಇದೆ. ಆಮೇಲೆ ನಾನು ಡ್ರೈವರ್ ಕೆಲಸ ಮಾಡೋದು, ಸ್ವಲ್ಪ ಬಿಸ್ನೆಸ್ ಅಲ್ಲೂ ಲಾಸ್ ಆಗಿದೆ ಮೇಡಮ್. ಅದಕ್ಕೆ ಗುರುಜಿ ಹತ್ರ ಸ್ವಲ್ಪ ಕೇಳೋಣ ಅಂತ. ತಮ್ಮ ರಾಶಿ ನಕ್ಷತ್ರ ಹೇಳಿ ಸರ್. ನಂದು ಅರುಣ್ ಕುಮಾರ್ ಅಂತ, ಕನ್ಯಾ ರಾಶಿ, ಕಪಿಲಸ ಗೋತ್ರ. ಹೇಗಿದೆ ಇವ್ರಿಗೆ ಉತ್ತರ ನಕ್ಷತ್ರ? ಯಾವಾಗಲೂ ಹೊಂದ್ ತಿಳ್ಕೊಂಡ್ಬಿಡಿ. ಇವತ್ತು ವಿಶೇಷವಾಗಿ ಗ್ರಹಣದ ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದು ಒಂದು. ಎರಡನೇದು, ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಆಯ್ತಾ, ನಿಮ್ಮ ಜಾತಕದಲ್ಲಿ ಲಗ್ನ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಲಗ್ನ ಮತ್ತು ದಶಾಭಕ್ತಿಗಳನ್ನು ಇಟ್ಕೊಂಡೆ 3 ವರ್ಷ ಹೇಳ್ತಿದ್ದೀರ ನೀವು. ಆ 3 ವರ್ಷದಿಂದ ಏನಾಗ್ತದೆ ಅಂತಕ್ಕಂಥ ನೋಡ್ಬೇಕಾದ್ರೆ ಜಾತಕದ ಆಧಾರ ಮತ್ತು ಜಾತಕದ ದಶಾಭಕ್ತಿ ಅಂತರ್ಭಕ್ತಿಗಳನ್ನ ಇಟ್ಕೊಂಡೇ ನೋಡಬೇಕಾಗತ್ತೆ. ಜನರಲ್ ಆಗಿ ನೀವು ಕನ್ಯಾ ರಾಶಿ ಅಂತಕ್ಕಂಥದ್ದು ವಿಚಾರ ಹೇಳ್ತಿದ್ದೀರಾ ಅಲ್ವಾ. ಸೊ ಕನ್ಯಾ ರಾಶಿಯವರಿಗೆ ಬರ್ತಕ್ಕಂಥ ಏಪ್ರಿಲ್ ನಂತರ ತುಂಬ ಒಳ್ಳೆಯದಾಗತ್ತೆ. ಇನ್ನು ಗ್ರಹಣ ಫಲಗಳು ಅಷ್ಟೊಂದು ವಿಶೇಷವಾದಂಥ ಅನುಯೋಗವನ್ನು ಕೊಡೋದಿಲ್ಲ, ಮಿಶ್ರ ಫಲವನ್ನು ಖಂಡಿತ ಕೊಡುತ್ತೆ. ಓಕೆ, ನೀವು ಹೆಂಗೆ ಗಾಡಿ ಟ್ರೈ ಮಾಡ್ತೀನಿ ಅಂತ ಹೇಳ್ತೀರಾ, ಖಂಡಿತ ಹುಷಾರಾಗಿ ಮಾಡಿ 3 ತಿಂಗಳು, ಅದೊಂದು ಕಿವಿ ಮಾತು ಹೇಳಬಹುದು. ಸರಿ, ಇನ್ನು ಚಿತ್ರದುರ್ಗದಿಂದ ಜನಾರ್ದನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಜನಾರ್ದನ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಸರ್. ತಮ್ಮ ಪ್ರಶ್ನೆ ಮೇಡಮ್, ಈಗ ನಮ್ಗೆ ಇಲ್ಲಿವರೆಗೂ 7.5 ಐತೆ, ಹಂಗಾಗಿ ಉಪಯೋಗ ಆಗ್ತಿಲ್ಲ. ಈಗ ಉಪಯೋಗ ಆಗುತ್ತೆ ಅಂತ ಹೇಳೋರು, ಮತ್ತೆ ಈಗ ಈ ಗ್ರಹಣದಿಂದ ಮತ್ತೆ ತೊಂದರೆ ಮಕರ ರಾಶಿ ಅಂತ ಹೇಳಿದ್ರು ಮೇಡಮ್, ಅದಕ್ಕೆ ಕೇಳ್ಬೇಕು. ಮಕರ ರಾಶಿನ ತಮ್ಮದು? ನಕ್ಷತ್ರ ಅದೇನು ಗೊತ್ತಿಲ್ಲ ಮೇಡಮ್. ನಾವು 58 ವರ್ಷ ಏಜು, ಫ್ರೀಕ್ಕಿದ್ರೆ ಜನಾರ್ದನ್ ಅಂತ ಅಷ್ಟೊಂದು ಅದೇ. ಅದೇ ನಿಮ್ಗೆ 7.5 ಇದೆ. ಅದ್ರ ಜೊತೆಗೆ ಈ ಮಕರ ರಾಶಿಗೆ ಸ್ವಲ್ಪ ವಿಧದಲ್ಲಿ ತೊಂದರೆಗಳಿದೆ. ತುಂಬ ಗಂಭೀರವಾಗಿ ಏನು ಯೋಚನೆ ಮಾಡಬೇಕಾಗಿಲ್ಲ. ತೊಂದರೆ ಇದೆ ಅಂದರೆ ನಿಮಗೇನೋ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಆಪ್ರೇಷನ್ ಆಗುತ್ತೆ, ಈ ಥರದ ಅರ್ಥದಲ್ಲಿ ಅಲ್ಲ. ನೀವು ಹೆಚ್ಚಿನ ಸಾಧನೆ ಮಾಡ್ಕೊಳ್ಬೇಕು ಅಂತ ಅಷ್ಟೇ ಅರ್ಥ ಅದಕ್ಕೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗೆ ಅವಶ್ಯಕತೆ ಇದೆ, ನಿಮ್ಗೆ ಅನುಕೂಲ ಆಗೋದಾದರೆ ಅಕ್ಕಿಯನ್ನು ದಾನ ಕೊಡುವಂಥದ್ದು ಇದನ್ನು ಮಾಡಬಹುದು. ನೀವು ಮುಖ್ಯವಾಗಿ ಜಪವನ್ನು ಮಾಡುವಂಥದ್ದು, ನಾನು ಮುಂದೆ ಹೇಳ್ತೇನೆ ಒಂದು ಮಂತ್ರವನ್ನು, ಆ ಮಂತ್ರ ಜಪ ಮಾಡುವಂಥದ್ದು, ಅಥವಾ ನಿಮಗೆ ಇಷ್ಟ ದೇವತೆ ಯಾರಿದ್ದಾರೆ ಆ ದೇವತೆಯ ಜಪವನ್ನು ಮಾಡುವಂಥದ್ದು, ಈ ಥರದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನಿಷ್ಟ ಪರಿಹಾರ ಆಗುತ್ತೆ. ಗಾಬರಿ ಆಗಬೇಕಾಗಿಲ್ಲ. ಮತ್ತು 7.5ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಮತ್ತು ಇದು ತಾತ್ಕಾಲಿಕವಾದಂಥ ಪ್ರಭಾವ ಆಗಿರುತ್ತೆ. ಸಾಮಾನ್ಯವಾಗಿ ಗ್ರಹಣ ಪ್ರಾರಂಭ ಆದಾಗಿಂದ 1 ತಿಂಗಳು, ತುಂಬ ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳು ಅಷ್ಟರ ಒಳಗಡೆ ಇರುವಂಥ ಫಲ ಇದು. ನಿಮ್ಗೆ ಏನೇ ಪ್ರಭಾವ ಆಗೋದಿದ್ರೂ 1 ತಿಂಗಳೊಳಗಡೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿಯೂ ಕೂಡ ನೀವು ಹೆಚ್ಚಿಗೆ ಗಾಬರಿ ಆಗಬೇಕಾಗಿಲ್ಲ. ನಮ್ಗೆ ಈಗಾಗಲೇ ಶಾಸ್ತ್ರ ಹೇಳಿದಂತೆ ನೀವು 60ಕ್ಕೆ ಹತ್ತಿರ ಇರುವಂಥವರು, ನಿಮಗೆ ತುಂಬ ಎಕ್ಸಂಪ್ಷನ್ ಇರುತ್ತೆ. ನೀವು ತುಂಬ ಸ್ಟ್ರಿಕ್ಟಾಗಿ ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನುವಂಥ ನಿಯಮಗಳನ್ನು ಹೇಳೋಲ್ಲ. ಆರೋಗ್ಯದ ಬಗ್ಗೆ ಏನಾದರೂ ಹೇಳ್ಬೋದು ಅಂದರೆ? ಹೌದು, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ರಗಳೆಗಳು ಅನ್ನುವಂಥದ್ದು ಇರುತ್ತೆ ನಿಮಗೆ. ಈ ಜಪಾನುಷ್ಠಾನಗಳು ಮನಸ್ಸನ್ನು ತುಂಬ ನಿರ್ಮಲವಾಗಿ ಇಟ್ಟುಕೊಳ್ಳೋದ್ರಿಂದಾಗಿ ಈ ಆರೋಗ್ಯದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನಾಗರಾಜ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ತಮ್ಮ ಪ್ರಶ್ನೆ ಸರ್. ಮಗನಿಗೆ ಹುಡುಗಿ ಸಿಗ್ತಾ ಇದೆ ಹೇಳ್ಬೇಕಾಯ್ತು ಪ್ಲೀಸ್. ಸರ್, ತಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಒಂಚೂರು ಮಾತಾಡಿ ಈಗ.
ಮೇಡಮ್ ಅದು ನನ್ನ ಮಗನಿಗೆ ಹುಡುಗಿ ಸಿಗ್ತಾ ಇಲ್ಲ. ಹುಡುಗಿ ಸಿಗ್ತಾ ಇಲ್ಲ, ಓಕೆ. ಹಾ, ಹ್ಞೂ ಮೇಡಮ್, ಅವನಿಗೆ ಇವಾಗ 33 ವರ್ಷ ತುಂಬ್ತಾ ಇದೆ ಮೇಡಮ್. ಅವನಿಗೆ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 23 ಆಯ್ತು ನಾಗರಾಜ್ ಅವರೇ, ಹಾ ಪ್ರತಿದಿನ ಜಾತಕ ಫಲ ಅಂತ ಒಂದು ಕಾರ್ಯಕ್ರಮ ಹೋಗುತ್ತೆ. ನೀವು ಆ ನಂಬರ್ಗೆ ಮೆಸೇಜ್ ಹಾಕೋದ್ರ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡಿಬೋದು, ಅಥವಾ ಭಾನುವಾರ ವಾರ ಭವಿಷ್ಯ ಕಾರ್ಯಕ್ರಮ ಇರುತ್ತೆ, ಅಲ್ಲೂ ಕೂಡ ನೀವು ಮಾತನಾಡ್ಬೋದು. ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಸೊ ಆದರೂ ಕೂಡ ತಾವು ಕರೆ ಮಾಡಿದ್ದೀರಿ, ತಮ್ಮ ಮಗನ ರಾಶಿ ನಕ್ಷತ್ರ ಹೇಳ್ಬಿಡಿ. ಮೇಡಮ್ ರಾಶಿ ರಾಶಿ ಮೇಷ ರಾಶಿ ಬರುತ್ತೆ, ನಕ್ಷತ್ರ ಗೊತ್ತಿಲ್ಲ. ಸರಿ, ಅವ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 23/11/1990. ಆಯ್ತು ನಾಗರಾಜ್ ಅವರೇ, ಗೊತ್ತಾಯ್ತು. ಇವ್ರು ಮಾತನಾಡ್ತಾರೆ ಜ್ಯೋತಿಷಿಗಳು. ಹಾ, ಹೆಣ್ಣೆತ್ತವರಿಗೆ ಬಹಳ ಕಷ್ಟ. ಅವ್ರ ಹೆಣ್ಮಗಳ ಬಗ್ಗೆ ಮಾತಾಡ್ತಿದ್ರು. ಅವ್ರ ಖುಷಿಗೆ ಒಂದ್ಸರಿ ಇಲ್ಲ ಮೇಷರಾಶಿ ಅಂತ ಹೇಳ್ತಾರೆ, ಖಂಡಿತ ಮದುವೆ ಆಗತ್ತೆ ರೀ, ಯೋಚನೆ ಮಾಡಬೇಡಿ ಆಯ್ತಾ. ಮದುವೆ ಆಗುತ್ತೆ, ಅವ್ರಿಗೆ ಹೇಳಿ ಸುಬ್ರಹ್ಮಣ್ಯನ ಚೆನ್ನಾಗಿ ಆರಾಧನೆ ಮಾಡ್ಕೊಳ್ಳೋಕೆ ಹೇಳಿ. ಗ್ರಹಣ ವಿಚಾರ ತಗೊಂಡಾಗ ಅವ್ರಿಗೂ ಅಷ್ಟೇ ಹಮ್ ಮನ್ಮತೆ ನಮಃ ಅಂತೇಳಿ ಒಂದು ಮೂಲ ಮಂತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋಕೆ ಹೇಳಿ. ಆ ಗ್ರಹಣ ಸಮಯದಲ್ಲಿ ಖಂಡಿತ ಮದುವೆ ಆಗುತ್ತೆ, ಒಳ್ಳೇದಾಗಲಿ. ಸರಿ, ಇನ್ನು ದಾವಣಗೆರೆಯಿಂದ ರಾಮಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಮಪ್ಪ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ನಾಳೆ ಗ್ರಹಣ ಇದೆ, ಚಂದ್ರಗ್ರಹಣ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಈಗ ಮಾತಾಡಿ. ಸೊ ಗ್ರಹಣ ಇದೆ, ಗ್ರಹಣದ ಹಿನ್ನೆಲೆಯಲ್ಲಿ ತಮ್ಮ ಪ್ರಶ್ನೆ ಏನು? ನಮ್ದು ಮಕರ ರಾಶಿ ಮೇಡಮ್. ಶ್ರವಣ ನಕ್ಷತ್ರ ಬರುತ್ತೆ. ಅದಕ್ಕೆ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಏನಾದ್ರು ಇದೆಯಾ ಸ್ವಲ್ಪ? ಸರಿ, ಅರ್ಥ ಆಯ್ತು ತಮ್ಮ ಪ್ರಶ್ನೆ. ಮಕರ ರಾಶಿಯವರಿಗೆ ಒಂದು ಮಧ್ಯಮವಾದಂಥ ಫಲ ಇದೆ, ನೀವೇನು ಹೆಚ್ಚಿಗೆ ಯೋಚನೆ ಮಾಡಬೇಕಾಗಿಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ಏನು ಅವಘಡ ಆಗುವಂತಹ ಲಕ್ಷಣಗಳು ಏನೂ ಇಲ್ಲ, ಏನು ಯೋಚನೆ ಮಾಡಬೇಡಿ. ಈ ಸಂದರ್ಭದಲ್ಲಿ ಸ್ವಲ್ಪ ಜೋಪಾನವಾಗಿರುವಂಥ ಅವಶ್ಯಕತೆ ಇದೆ. ಈ ಒಂದು ತಿಂಗಳ ಕಾಲ ಸ್ವಲ್ಪ ಜೋಪಾನವಾಗಿರುವಂಥದ್ದು. ಮತ್ತು ನಾಳೆ ಗ್ರಹಣ ಏನಾಗುತ್ತೆ ಆ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದು, ಅಂದರೆ ಗ್ರಹಣ ಗೋಚರ ಆಗುವಂಥ ಸಂದರ್ಭ ಸಾಮಾನ್ಯ 6:20ರಿಂದ 6:48 ತನಕ. ಆ ಸಂದರ್ಭದಲ್ಲಿ ನೀವು ಮನೆಯಲ್ಲೇ ಇದ್ದು ಸ್ನಾನ ಮಾಡಿ ಜಪಾನುಷ್ಠಾನವನ್ನು ಮಾಡುವಂಥದ್ದು ಉಚಿತ ಅಂತ ಕಾಣಿಸುತ್ತೆ. ಸರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.